Hello everyone, welcome to Sanmarga classes. Let us see question number 39 of chapter crop production and management. What happens if the harvested grains are stored without proper drying? ಈಗ ಹಾರ್ವೆಸ್ಟೆಡ್ ಗ್ರೇನ್ಸ್ ಏನಿದೆ, ಕೊಯ್ಲು ಮಾಡ್ಕೊ ಬಂದಿರೋ ಗ್ರೇನ್ಸ್, ಬೇಳೆ ಇದೆಲ್ಲ. What happens if the harvested grains are stored without proper drying? ಅದನ್ನ ಸರಿಯಾಗಿ ಡ್ರೈ ಮಾಡದೆ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. Crops can get spoiled by moisture. Fungi and insects may grow. ಅಲ್ವಾ, ಫಂಗೈ ಮತ್ತೆ ಇನ್ಸೆಕ್ಟ್ಸ್ ಬ್ಯಾಕ್ಟೀರಿಯಾ ಎಲ್ಲ ಮಾಯಿಶ್ಚರ್ ಕಂಡೀಷನ್ ಅಲ್ಲಿ ಬೇಗ ಗ್ರೋ ಆಗುತ್ತೆ. ಸೊ crops can get spoiled by moisture and fungi and insects may grow. Stored grains may rot and become useless. ಇದೆಲ್ಲ ಕೊಳ್ತೋಗ್ಬಿಟ್ರೆ ಏನು ಯೂಸ್ ಆಗೋದಿಲ್ಲ. It causes loss of food and money. So the crops must be dried before storing. ಈಗ ಗೊತ್ತಿದೆ ನಿಮ್ಗೆ, ಜೂಟ್ ಬ್ಯಾಗ್ಸ್ ಅಲ್ಲಿ ಮತ್ತೆ ಗೋಡೌನ್ಸ್ ಅಲ್ಲಿ ಎಲ್ಲ ಸ್ಟೋರ್ ಮಾಡಿರ್ತಾರೆ ಅಲ್ವಾ, ಮೆಟಲ್ ಕ್ಯಾನ್ಸ್ ಅಲ್ಲಿ ಇರ್ಬೋದು. ಹಾಗಿದ್ರೆ ಅದನ್ನ ಡ್ರೈ ಮಾಡದೆ ಹಾಗೆ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಮಾಯಿಶ್ಚರ್ ಇರುತ್ತೆ. ಮಾಯಿಶ್ಚರ್ ಇದ್ದಾಗ ಅಲ್ಲಿ ಇನ್ಸೆಕ್ಟ್ಸ್, ಬ್ಯಾಕ್ಟೀರಿಯಾ, ಫಂಗಸ್ ಇದೆಲ್ಲ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಸೀಡ್ಸ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅಲ್ವಾ. ಸೊ ಇಟ್ ಕಾಸಸ್ ಲಾಸ್ ಆಫ್ ಬೋತ್ ಫುಡ್ ಅಂಡ್ ಮನಿ. ಸೊ ದ ಕ್ರಾಪ್ಸ್ ಮಸ್ಟ್ ಬಿ ಡ್ರೈಡ್ ಬಿಫೋರ್ ಸ್ಟೋರಿಂಗ್. Thank you.